ಮನಗೂಳಿಯಿಂದ ಸಿಸಿ ರಸ್ತೆ ಭೂಮಿ ಪೂಜೆ ಸಿಂದಗಿ ಗ್ರಾಮೀಣ ಭಾಗದ ಜನರಿಗೆ ನಿತ್ಯ ಸಂಚರಿಸಲು ಗ್ರಾಮೀಣ ರಸ್ತೆಗಳ ಸುಧಾರಣೆ ಅವಶ್ಯಕವಾಗಿದೆ ಎಂದು ಶಾಸಕ ಅಶೋಕ್ ಮನಗೂಳಿ ಹೇಳಿದರು. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕರವಿನಾಳ ಗ್ರಾಮದಲ್ಲಿ ನಡೆದ ಜಿಲ್ಲಾ ಪಂಚಾಯತ್ ವಿಜಯಪುರ ಉಪವಿಭಾಗ ಸಿಂದಗಿ 2025-26ನೇ ಸಾಲಿನ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಗ್ರಾಮಕ್ಕೆ ಕೂಡುಬಾ ರಸ್ತೆ 1 ಕೋಟಿ ವೆಚ್ಚದ ಸಿಸಿ ರಸ್ತೆಗೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಶಾಸಕ ಅಶೋಕ್ ಮನಗೂಳಿ ನಂತರ ಮಾತನಾಡಿದ ಅವರು, ಗ್ರಾಮೀಣ ರಸ್ತೆ ಸುಧಾರಣೆಗೆ ತಾಲೂಕಿನಲ್ಲಿ ಅನೇಕ ರಸ್ತೆಗಳು ಹದಗೆಟ್ಟಿರುವ ಬಗ್ಗೆ ಗಮನಕ್ಕಿದ್ದು ವಿವಿಧ ಯೋಜನೆಗಳ ಅಡಿ ಅನುದಾನ ತರುವ ಮೂಲಕ ಹಂತ ಹಂತವಾಗಿ ರಸ್ತೆ ಸುಧಾರಣೆಗೆ ಆದ್ಯತೆ ನೀಡುವುದಾಗಿ ಹೇಳಿದರಲ್ಲದೆ ಸರ್ಕಾರದಿಂದ ಅನುದಾನ ತಂದು ಗ್ರಾಮೀಣ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ವಿಜುಗೌಡ, ನಿಂಗನಗೌಡ, ಬಿರಾದಾರ್, ಬಸವರಾಜ್, ಮಾರಲಬಾವಿ, ರವಿರಾಜ್, ದೇವರಮನಿ, ಶಿವು ಹತ್ತಿ, ಆರ್ಜಿ ಮಾನಶೆಟ್ಟಿ, ಮಹೇಶ್ ಮನಗುಳಿ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಮಲ್ಲಣ್ಣ ಸಾಲಿ, ಬಾಬುಗೌಡ ಪಾಟೀಲ್, ಎಡಿ ಕೊರವಾರ, ಶರಣಗೌಡ ಪಾಟೀಲ್ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿರ್ಮಾಣ ಮಾಡಿವಿ. ಅದ್ರ ಜೊತೆಗೆ ತಾಂಡಾ ಮುಖ್ಯ ರಸ್ತೆ ಅಂದ್ರೆ ಏನು ಡಂಬಳದಿಂದ ಬಂದು ಇವತ್ತೇನು ತಾಂಡಾದ ಮುಖ್ಯ ರಸ್ತೆ ಇತ್ತು, ಅದಕ್ಕೆ 50 ಲಕ್ಷ ರೂಪಾಯಿ ವೆಚ್ಚದ ಶಿಶಿ ರಸ್ತೆ ಮಾಡಿವಿ. ಆಮೇಲೆ ದೊಡ್ಡ ಹಳ್ಳಕ್ಕ 1,66 ಲಕ್ಷ ರೂಪಾಯಿ ವೆಚ್ಚದ ನೂತನವಾದ ಇವತ್ತು ಬ್ಯಾರೇಜ್ ನಿರ್ಮಾಣ ಮಾಡಿವಿ. ಇನ್ನು 15 ದಿವಸಗಳ ಕಾಲಾವಧಿಯಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದು ಭೂಮಿ ಪೂಜಾ ಸಮಾರಂಭವನ್ನು ನಾನು ನೆರವೇರಿಸ್ತೀನಿ. ಅದ್ರ ಜೊತೆಗೆ ಕರ್ನಾಟಕದಿಂದ ಗೊಲ್ಗೇರಿಯ ಮುಖ್ಯ ರಸ್ತೆಯವರಿಗೆ, ವಸತಿ ಶಾಲೆಯವರಿಗೆ 4 ಲಕ್ಷ ರೂಪಾಯಿ ರಸ್ತೆ, ಕರಿನಾಳ ಗ್ರಾಮದಿಂದ ಮಾಗಣಿಗೇರಿ ಕೀಳವರಿಗೆ ರಸ್ತೆ ಸುಧಾರಣೆ 4 ಲಕ್ಷ ರೂಪಾಯಿ. ಅದ್ರ ಜೊತೆಗೆ ಕರಿನಾಳ ಗ್ರಾಮದಿಂದ ಇವತ್ತ ಖಾನಾಪುರ ಕೂಡುವ ರಸ್ತೆಗೆ 1 ಕೋಟಿ ರೂಪಾಯಿ, ಕರಿನಾಳ ಗ್ರಾಮದ ಇನ್ನೊಂದು ಸಿಸಿ ರಸ್ತೆಗೆ 20 ಲಕ್ಷ ರೂಪಾಯಿ, ಶಾಲೆ ರಿಪೇರಿಗೆ 10 ಲಕ್ಷ ರೂಪಾಯಿ, ಮರಗಮ್ಮನ ದೇವಸ್ಥಾನಕ್ಕೆ 7 ಲಕ್ಷ ರೂಪಾಯಿ. ಅಂದ್ರೆ ಕರಿನಾಳ ಗ್ರಾಮಕ್ಕೆ ಒಟ್ಟಾರೆಯಾಗಿ ಈ 3 ವರ್ಷದ 2 ತಿಂಗಳಲ್ಲಿ 3,86 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಸರ್ಕಾರ ಬಿಡುಗಡೆ ಮಾಡಿದೆ. ಇನ್ನು ಉಳಿದಂತ ಇನ್ನು ಸಣ್ಣ ಪುಟ್ಟಕ್ಕ ಇವತ್ತೇನು ನಮ್ಮ ಕಾರ್ಯಕರ್ತರು ಮುಖಂಡರು ಏನ್ ಹೇಳ್ಕತ್ತಾರ ಅವೆಲ್ಲವನ್ನು ಇವತ್ತ ನಾವು ನೋಟ್ ಮಾಡಿಕೊಂಡು ಇನ್ನೂ ನನ್ನ 2 ವರ್ಷದ ಅಧಿಕಾರದ ಕಾಲಾವಧಿಯಲ್ಲಿ ಹಂತ ಹಂತವಾಗಿ ಆ ಎಲ್ಲ ಕಾರ್ಯಗಳನ್ನು ಮಾಡಿಕೊಡುವಂತ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ, ನಮ್ಮ ಈ ಭಾಗದ ಮುಖಂಡರಿರ್ಬೋದು, ಈ ಊರಿನ ಕಾರ್ಯಕರ್ತರು ಮುಖಂಡರ ಒಂದು ಮಾರ್ಗದರ್ಶನ, ಅವರ ಸಲಹೆ ಸೂಚನೆ ಮೇರೆಗೆ ಒಟ್ಟಾರೆಯಾಗಿ ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಅಧಿಕಾರದಾಗಿದ್ದಾಗ ನಾವು ಜನಪರವಾದ ಕೆಲಸ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯದ. ಆ ನಿಟ್ಟಿನಲ್ಲಿ ಈ ಭಾಗ ಅಂದ್ರೆ ನಮ್ಗೆ ಅತ್ಯಂತ ಜನಪ್ರಿಯತೆ ಇರುವಂತ ಈ ಭಾಗದ ಒಂದು ಹೊಸ ಕಾಯಕಲ್ಪ ಕೊಡಬೇಕು. ಇಲ್ಲಿರುವಂತ ಮಹಾಜನತೆಗೆ ನಾವು ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಅನ್ನೋದೇ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ. ನಿಮ್ಮ ಸಹಕಾರ, ನಿಮ್ಮ ಸಲಹೆ ಸೂಚನೆ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇಂಥ ಒಂದು ಶಿಸ್ತಬದ್ಧವಾದ ಪೂಜಾ ಸಮಾರಂಭವನ್ನು ಅತ್ಯಂತ ಅಭಿಮಾನದಿಂದ ಇವತ್ತ ಆಯೋಜಿಸಿ ನನಗೆ ಮತ್ತು ನಮ್ಮ ಎಲ್ಲ ಮುಖಂಡರಿಗೆ ಆತ್ಮೀಯವಾಗಿ ಬರಮಾಡಿಕೊಂಡು ಅಭಿಮಾನದಿಂದ ಸನ್ಮಾನ ಮಾಡಿರುವಂತ ಕರ್ನಾಟಕ ಗ್ರಾಮಸ್ಥರಿಗೆ ಮತ್ತೊಮ್ಮೆ ನನ್ನ ಕೋಟಿ ನಮನಗಳನ್ನು ತಿಳಿಸಿ ನನ್ನ ಮಾತು ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.